ಆಕೆ ಆಸ್ತಿಯನ್ನ ಕೇಳಕ್ ಬಂದಾಳ. ನೋಡಿ ಸಮಾಧಾನ ಮಾಡಿ ಕೊಟ್ಟು ಕಳಿಸ್ರಿ. ಸಮಾಧಾನ ಮಾಡಿ ಆಸ್ತಿ ಕೊಟ್ಟು ಕಳಿಸ್ಬೇಕನ? ನಮ್ಮ ಮಗಳು ನಮ್ಮ ಹಳ್ಯಾಗ ಕೊಡ್ಬೇಕಂತ ಮಾತಾಗೈತಲ್ಲ. ಆಕೆ ಆಸ್ತಿ ಬೇಕಂತ ಹಠ ಹಿಡಿದ್ರ ಈ ಮಾತು ಸುಳ್ಳಾಗ್ಬೇಕಾ? ಕೊಟ್ಟ ಮಾತ ಹೆಂಗ್ ಸುಳ್ಳಾಕೈತ್ರಿ? ಏ ನೀನು ಅವ್ರ ಕಡೆನಾಗಿ ಮಾತಾಡಕತ್ತಿಯಲ್ಲ. ಗಂಡ ಅನ್ನು ಕಬರ್ ಬೇಡ ನಿನಗ. ನನ್ನ ಮಗಳ ಜೀವನ ಹೆಂಗ್ ರೂಪಿಸ್ಬೇಕು ಅಂತ ನನಗ್ ಗೊತ್ತೈತಿ. ಮಾತು ಕೊಟ್ಟಿವಂತ ಗಂಡಗ ಮೋಸ ಮಾಡಕ್ ಹೋಗ್ಬೇಡ. ನಿಮ್ಮ ಕನಸೊಳಗ ಸಣ್ಣ ಮಕ್ಕಳ ಆಸೆ ಯಾಕೆ ಕೊಲ್ತೀರಿ? ಆಸ್ತಿ ತಗೊಂಡ ತೀರ್ತನಂತ ನನಗ ಸವಾಲಾಕಿ ಹೋಗ್ಯಾಳ. ಆಕಿ ಆಸ್ತಿ ತಗೊಳ್ಳೋದ ಕರೆ ಆದ್ರ ಸಂಬಂಧಗಳಿಗೆ ಬೆಂಕಿ ಹಚ್ಚಿ ಸುಡಾವ ನಾನು. ಈ ಜಾಗ ನಿನಗ ನೆನಪಾಗಕತ್ತಿರಬೇಕಲ್ಲ. ಈ ಜಾಗ ನನಗೆ ಯಾಕೆ ನೆನಪಾಗ್ತದ? ನೆನಪಾಗ ಅಂತದ್ ಏನದ ಇಲ್ಲಿ? 15 ವರ್ಷದ ಹಿಂದ ನೀ ನಮ್ಮ ಅವ್ವ ಕೊಟ್ಟಿದ ಮಾತ ಇದ ಜಾಗದಾಗ ಇದ ಗುಡಿ ಮುಂದ ನಿನಗೆ ನೆನಪಾಗ್ಲಿಕ್ಕಂದ್ರು ನನಗೆ ನೆನಪದ. ಸೊಸಿ, ನನ್ನ ಮಗನ ಮದುವೆ ಹಾಕಿಲ್ಲವ ನೀನ? ಅಪ್ಪ ಆಗಂದ್ರ ಆಗ್ತೀನತ್ತಿ. ಅಯ್ಯ ನನ್ನ ಸೊಸಿಯ, ನಿಮ್ಮ ಅಪ್ಪನ ಮಾತೆಲ್ಲ ಕೇಳಬಾರ್ದವ ನೀನ. ನಿಮಗ ಮಾತ್ ಕೊಟ್ಟಿದ್ ನಮ್ಮ ಅಪ್ಪ ಅಲ್ಲನತ್ತಿ. ಮಾತು ಕೊಟ್ಟಿದ್ದ ನಿಮ್ಮ ಅಪ್ಪ ಆದ್ರೂ ಆ ಮಾತಿನಂಗ ನಡೆದುಕೊಳ್ಳಾಕಿ ನೀ ಆಗ್ಬೇಕು. ಒಂದ್ ವೇಳೆ ನಿಮ್ಮಪ್ಪ ನಾಳೆ ಬ್ಯಾಡ ಅಂದ್ರ? ಬ್ಯಾಡ್ ಅಂದ್ರು ನಾನ್ ನಿಮ್ ಮನಿ ಸೊಸೆನೇ ಆಗ್ತೀನತ್ತಿ. ನಿನ್ ಮಗಗೆ ಹೆಂತಿನೂ ಆಗ್ತೀನಿ. ಅಯ್ಯ ನನ್ನ ಬಂಗಾರಿ, ಎಷ್ಟು ಚಂದ ಮಾತಾಡ್ತೀಯ ಯವ್ವ. ನಿಮ್ಮಿಬ್ರಿಗೂ ನಂದ ದೃಷ್ಟಿ ಆಗುತ್ತೆ ನೋಡು. ಅವ್ವ ಇಕ್ಕಿ ನನ್ನ ಮದುವೆ ಅಕ್ಕಿನಂದಾಳ, ಆದ್ರೆ ನೀನು ಮಾವ ಅಷ್ಟೆಲ್ಲ ಜಗಳ ಆಡಿರಲ್ವಾ? ನಿಮ್ಮ ಮಾವ ಎಷ್ಟ ಜಗಳ ಮಾಡಿದ್ರು ಸೊಸೆ ಆಗಕ್ಕಿ ಸೊಸೆ ಆಗ್ತೀನಿ ಅಂದಾಳಲ್ಲ, ನಮಗಷ್ಟ ಸಾಕು. ಈಗೇನೋ ನನ್ನ ಮಗನ ಮದುವೆ ಆಗ್ತೀನಿ ಅಂತಿ, ನಾಳೆ ಬೆಳೆದು ಬುದ್ಧಿ ಬಂದ ಮ್ಯಾಲ ಮದುವೆ ಆಗೋದಿಲ್ಲ ಅಂದ್ರ? ಅತ್ತಿ, ನಾ ಯಾವಾಗಿದ್ರು ನಿಮ್ ಸೊಸೆನ. ನೀನು ನನ್ನ ಮಗನ ಮದುವೆ ಆಗ್ತೀನಿ ಅಂತ ಹೇಳಿ ನನಗ ಮಾತ್ ಕೊಡು. ಅದಕ್ ನಾ ಏನ್ ಮಾಡ್ಲಿ? ಮಾತ್ ಕೊಟ್ಟಿನಂತ ಮಾತ್ ನಂಗ್ ನಡ್ಕೋಬೇಕ? ದೇವ್ರ ಜಾಗದಾಗ ನಿಂತ ಮಾತು ಕೊಟ್ಟಿಯ, ಆ ಮಾತು ಉಳಿಸ್ಕೊಂಡೆ ಅಂದ್ರ ಬಾಳಿನ ಬಂಗಾರ ಆಗ್ತದ. ಅದಕ್ಕಿಂತ ಹೆಚ್ಚಾಗಿ ನಂಬಿ ತಾಳಿ ಕಟ್ಟಿನಿ, ತಾಳಿಗೆ ಬೆಲೆ ಕೊಡು. ಕಿತ್ತುಕೊಳ್ಳನ? ಹೇಳ, ಇದ್ರ ಅವಶ್ಯಕತೆ ನನಗಿಲ್ಲ. ಏನಂತ ಮಾತಾಡ್ತೀಯ? ಅದ ಮಂಗಲ್ಯ ನನ್ನ ಕೊಳ್ಳಿ ಕಟ್ ಅಂತೇಳಿ ಬಂದು ಭಿಕ್ಷೆ ಬೇಡದಕ್ಕೆ ನೀನು. ಈಗ ಹಳಿ ಸಂಬಂಧ ಹೊಳ್ಳಿ ಹುಟ್ಟೈತೆ ಅಂತೇಳಿ ಅದ್ರ ಅವಶ್ಯಕತೆ ಇಲ್ಲಂತಿ. ನೀ ಕಟ್ಟಿರೋ ತಾಳಿಗಿಂತ ನಮ್ಮ ಅಪ್ಪಗ್ ನಾ ಕೊಟ್ಟಿರೋ ಮಾತ್ ಮುಖ್ಯ. ರಾಧಾ, ನಿಮ್ಮಪ್ಪಗ ನಮ್ಮವ್ವಾಗ ಮಾತಿನಾಗ ಮನಸ್ಸು ಕಲ್ಲಾಗ್ಯಾವ ಅಂತೇಳಿ ನೀ ಮನಸ್ಸು ಕಲ್ಲು ಮಾಡ್ಕೊಳಕ್ ಹೋಗ್ಬೇಡ. ಯಾಕಂದ್ರ ಇಲ್ಲಿ ನಡಬರ್ಕ್ ಸಿಕ್ಕ ಸಾಯಕತ್ತವ ನಾ, ಅದು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ. ನಾ ಏನ್ ಹೇಳತ್ತೀನಿ ನಿಂಗ? ನೀ ಕಟ್ಟಿರೋ ತಾಳಿನ ಬಿಚ್ ಕೊಡು ಅಂದ್ರೆ ಬಿಚ್ ಕೊಟ್ಬಿಡ್ತೇನೆ ನಾನು. ಆದ್ರ ನಮ್ಮ ಅಪ್ಪ ಕೊಟ್ಟಿರೋ ಮಾತು ಮೀರಂಗಿಲ್ಲ ನಾನು. ಕನಸು ಮನಸ್ಸಿನಾಗೂ ಆ ಮಾತು ಮಾತಾಡಕ್ ಹೋಗ್ಬೇಡ. ಇರಂದ್ರ ನಿನ್ನ ಕೈ ಕೆಳಗ ಕೆಲಸ ಮಾಡ್ಕೋತಿರ್ತೀನಿ, ಆದ್ರ ಈ ಜೀವ ಇರೋ ತನಕ ನಿನ್ನ ಗಂಡಾಗೆ ಇರ್ತೀನಿ ಅಷ್ಟ. ಈಗ ನಮಗ್ ಕಾಲ್ ಕೂಡಿ ಬಂದೈತಿ, ಇನ್ನು ಮ್ಯಾ ಬುದ್ಧಿ ಕಲಿಸ್ತೇನೆ ನಿಮಗ. ನಿಮ್ಮ ಅವ್ವನ ಮಾತು ಕೇಳಿ ನಿಮ್ಮ ಅಪ್ಪಂತೂ ಸತ್ವದ. ಈಗ ನಿಮ್ಮವ್ವ ಇದ್ದು ಸತ್ತಂಗಾಗಿರ್ಬೇಕಲ್ಲ. ನಮ್ಮವ್ವ ಬೇರೆ ಯಾರ ಆಗಿದ್ರ ನೀ ಕೆಂಡ ಕಾರ್ಬೋದು, ಸೇಡ್ ಸಾಧಿಸ್ಬೋದು. ನಮ್ಮವ್ವ ನಿಮ್ಮ ತಂಗಿ ಮಾವ, ತಂಗಿ ಮ್ಯಾ ಕಣಿಕರ ತೋರ. ಯಾವ ತಂಗಿಲೆ ಹಗಲ ರಾತ್ರಿ ಆಸ್ತಿ ಸಲುವಾಗಿ ನಿದ್ದಿ ಬರ್ಲ್ದಂಗ ಮಾಡ್ಯಾಳಕಿ. ನಮ್ಮವ್ವ ತವ್ರ ಮನಿ ಆಸ್ತಿ ತಗೊಂಡಳ, ಹೊಳಿ ಕೊಡಂದ್ರೆ ಕೊಡ್ತೀನಿ. ಈಗ ನಿನ್ನ ಮಗಳು ನನ್ನ ಮನೆ ಕೊಟ್ಟು ಕಳಿಸ. 15 ವರ್ಷ ನಿಮ್ಮವ್ವ ಆಟ ಇಟ್ಟ ಕಾಡಿಲ್ಲ. ಅಣ್ಣ, ಇನ್ನೊಂದ್ಸಲ ಕೇಳ್ತೀನಿ, ಆಸ್ತಿ ಒಳಗದ ಆಸ್ತಿ ಕೊಡ್ತೀಯೋ ಇಲ್ಲೋ? ಸಿಟ್ಟು ಮಾಡ್ಕೋಬೇಡವಾ, ಬಂಗಾರ ಬೇಕಾದ್ರೆ ಕೇಳು ಕೊಡ್ತೀನಿ. ಬಟ್ ಬರೀ ಏನ್ ಕೇಳ್ತಿ ಕೇಳಿ ಕೊಡ್ತೀನಿ. ಆಸ್ತಿ ಕೇಳಿದ್ರೆ ಹೆಂಗವ? ಆಸ್ತಿ ಕೇಳ್ಬೇಕಂತ ಬಂದಿದ್ದೆ. ಆಸ್ತಿ ಕೇಳಾಕ್ ಬಂದ್ರೆ ನನಗ ಬಾಯಿಗೆ ಬಂದಂಗ ಮಾತಾಡ್ತಿ ಅಂದ್ಮೇಲೆ ನನಗ ಆಸ್ತಿನ ಬೇಕು.
ನೀ ಮಾತಾಡ್ದು ನೋಡಿದ್ರೆ ಕಳ್ಳ ಬಳ್ಳಿ ಎಲ್ಲ ಹರ್ಕೊಂಡು ಹೋಗೋ ಲೆಕ್ಕಕ್ಕ ಮಾತಾಡಕತ್ತಿ. ನಾಳೆ ನಮ್ಮ ಸಂಬಂಧ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಐತಿಲ್ಲ ನಿನಗೆ? ಸಂಬಂಧ ಉಳಿಲಾರ್ದ ಎಲ್ಲಿ ಹೋಗುತ್ತದ? ನಾಳೆ ನಿನ್ನ ಮಗಳು ನನ್ನ ಮನಿ ಸೊಸೆ ಆಗಬೇಕು. ಇಷ್ಟೆಲ್ಲ ಗೊತ್ತಿದ್ರು ಆಸ್ತಿ ಕೇಳಕ್ ಬಂದಿಯಲ್ಲ, ಹುಚ್ಚರ್ಬೇಕ ಶಾಣೆ ಅನ್ಬೇಕು ನಿನಗ. ಅಣ್ಣ, ನೀ ನನಗ ಹುಚ್ಚ ಅಂದ್ರು ನಡಿತೈತಿ, ಆದ್ರ ಆಸ್ತಿ ಒಳಗರ್ದ ಆಸ್ತಿ ಬೇಕಾ ಬೇಕ. ಆಸ್ತಿ ಬೇಕಾ ಅನ್ನೋದು ನಿನ್ನ ತಲೆಯಾಗಿದ್ರ ಸಂಬಂಧಗಳು ಮರಿಬೇಕಾಗತ್ತ. ಹೆಂಗ್ ಮಾಡ್ತಿ? ಏನಣ್ಣ, ನಿನ್ನ ತಂಗಿಗೆ ನೀ ಕರಾರ್ ಕಂಡೀಷನ್ ಹಾಕಿ ಮಾತಾಡಕತ್ತಿ. ಇವತ್ತು ಆಸ್ತಿನೂ ತಗೋತೀನಿ, ನಾಳೆ ನಿನ್ನ ಮಗಳ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಂತೀನಿ. ಇಷ್ಟೆಲ್ಲ ಎಂದೂ ಮಾತಾಡೋದಕ್ಕೆಲ್ಲ ನೀನು ಇದನ್ನೆಲ್ಲ ಯಾರು ನಿನ್ನ ತಲೆಯಾಗ ನಿನ್ನ ಗಂಡ ತುಂಬಿದನ? ನನಗೂ ತಿಳಿತೈತೆ ಅಣ್ಣ, ನಾ ಏನ ಸಣ್ಣಾಕಿ ಅಲ್ಲ, ನನ್ನ ಗಂಡ ಹೇಳ್ದಂಗ್ ಕೇಳಾಕ. ಇಷ್ಟು ಗಟ್ಟಿಯಾಗಿ ನೀ ಮಾತಾಡಕತ್ತೀರಿ ಅಂದ್ಮ್ಯಾಲ ಅಣ್ಣ ತಂಗಿ ಸಂಬಂಧ ಕಡ್ದು ಹೋದ್ರೆ ಪರವಾಗಿಲ್ಲ, ಆದ್ರ ಆಸ್ತಿ ನಾಯ ನಿನ್ ಕೊಡುದಿಲ್ಲವಾ? ಏನಣ್ಣ, ನಿನ್ನ ತಂಗಿ ಮುಂದ ನೀ ಚಾಲೆಂಜ್ ಮಾಡತ್ತೀಯ? ಆಯ್ತು ಹೇಳ, ಅದ್ಯಾಂಗ ಆಸ್ತಿ ಕೊಡೋದಿಲ್ಲ ನಾನು ನೋಡ್ತೀನಿ. ನಿನ್ನ ಆಸ್ತಿನೂ ತಗೊಂತೀನಿ, ನಿನ್ನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಂತೀನಿ. ತವ್ರ ಮನಿ ತಕ್ಕ ಬಂದ ಅಣ್ಣನ ಮರ್ಯಾದೆ ಕಳಿಬೇಕಂತ ಮಾಡ್ಯಾರವ. ಏನ್ವಾ ಹಿಂಗ್ ಮಾತಾಡಿದ್ರೆ? ತಂಗಿ ಹೇಳ್ದಂಗ ಕೇಳಿದ್ರ ಅಣ್ಣ ಅನ್ನೋ ಮರ್ಯಾದೆನೂ ಇರ್ತೈತಿ, ಸಂಬಂಧನೂ ಗಟ್ಟಿ ಇರ್ತೈತಿ. ಏನು ನಮ್ಮ ತಂಗಿ ತಲೆ ತುಂಬಿಸಿ ಕಳಿಸಿದವ, ಈಗ ನೀ ಬಂದಿ? ಮಾವ ಎಷ್ಟ ಹೇಳ್ರು ಮಾತು ಕೇಳವಾಳ. ಓಟಿಗೆ ಹಾಕಿ ಆಸ್ತಿ ತಗೋತೀನಿ ಅಂತ ಹಠ ಹಿಡ್ದಾಳ. ಅಷ್ಟ ಹಠ ಆಡ್ಯಾಕ ಮೂಲ ಕಾರಣ ನೀನ ಇರ್ಬೇಕು. ಮತ್ತ ನನ್ನ ಮುಂದೆ ಮೆತ್ತಗ ಮಾತಾಡಕತ್ತಿದಿ? ಚೇಚೆ ಹಂಗೇನಿಲ್ಲ ಮಾವ, ಆಸ್ತಿ ಸಲುವಾಗಿ ಸಂಬಂಧ ಕಳ್ಕೊಳಂಗ ನಾನು ನಿನಗೆ ಕಾಣಿಸಕತ್ತೀನೇನ? ಆಸ್ತಿ ಬದಲ ಬಂಗಾರ ತಗೋ ಅಂತ ಎಷ್ಟ ಹೇಳಿದ್ರು ನನ್ನ ಮಾತಿಗೆ ಬಿಡಿಗಾಸು ಕಿಮ್ಮತ್ ಇಲ್ದಂಗ ಹೋಗ್ಯಾಳ. ಈಗ ಕೋರ್ಟ್ ಹೊತ್ತಿಂದ ಏನಾರು ಹೊಲ ತಗೊಳಕ್ ಬಂದ್ರ ಸಂಬಂಧಗಳಿಗೆ ಬೆಂಕಿನ ಹಚ್ಚಿಬಿಡವ ನಾನು. ಮಾವ ಅಕ್ಕಿ ಸಿಟ್ಟಿನ್ಯಾಗದಾಳ ಅಂತ ತಿಳ್ಕೊಂಡ ನೀ ನನ್ನ ಮ್ಯಾಗ ಸಿಟ್ಟಾದ್ರ ನಾನ್ ನಡ್ಬಾರ್ಕ ಸಾಯ್ಲೇನ? ಆಕೆ ಚೂಟಿದಂಗ ನೀನ್ ತೂಗಿದಂಗ ಮಾಡಿ ನನ್ನ ಆಸ್ತಿ ನಡಬಾರ್ಕ್ ಹೋತಂದ್ರ ನಾ ಏನ್ ಮುಂದ್ ಸಾಯ್ಲೇನ? ಮಾವ ಸಿಟ್ಟಾಗ್ಯಾನ, ನಾನ ನಮ್ಮ ಅಕ್ಕನ ಜೋಡಿ ಮಾತಾಡ್ಬೇಕ. ಅಕ್ಕಿ ಬರ್ಲಿಲ್ಲ? ಬರಾಕ ಆಕಿಗೆ ಮಾರಿಲ್ಲೈತಿವ, ಬ್ಯಾಡಂದ್ರು ಹುಚ್ಚರದಾಗ ಮಾಡ್ಕೊಂಡ್ ಕೂತಾಳ. ಅಂತದ್ ಏನ್ ಮಾಡ್ಯಾಳು? ಅಕ್ಕ ಆಸ್ತಿನ ಕೋಟಿಗೆ ಹಾಕ್ಯಾಳ. ಇವ ಎಷ್ಟ ಆದ್ರು ಇವ ನಿಮ್ಮ ಅತ್ತಿ ಮಗ ಅದಾನ, ನಿಮ್ಮ ಅಪ್ಪ ಏನಂದ್ರು ಅವ್ನ್ ಬಿಟ್ಟು ಕೊಡ್ಬೇಡವಾ? ಹಳೆ ನಿನಗೂ ಅದ ಮಾತು ಹೇಳುದಪ್ಪ, ನಿಮ್ಮವ್ವ ಏನಂದ್ರು ನನ್ನ ಮಗಳಿಗೆ ಬಿಟ್ಟು ಕೊಡ್ಬೇಡಪ್ಪ ನೀನು. ಇವ್ರವ್ವ ಸಂಬಂಧಗಳನ್ನ ಮರೆತು ಆಸ್ತಿ ಸಲುವಾಗಿ ಕೋರ್ಟ್ನಾಗ ನ್ಯಾಯ ಹಾಕ್ಯಾಳ ಅಂದ್ಮ್ಯಾಗ ಇವ್ ಯಾಕೆ ಇಲ್ಲಿ ಇರ್ಬೇಕು? ನಿನ್ನ ಮಗ್ಗಲಾಗ ಯಾಕೆ ನಿಲ್ಬೇಕು? ಆಕಿನ ಬುದ್ಧಿ ಹಂಗೈತತ್ ಹೇಳಿ ನಮ್ಮ ಬುದ್ಧಿ ಬದ್ಲು ಮಾಡೋದು ಬ್ಯಾಡ್ರಿ. ರೀ ಏನ್ ಮಾಡತ್ತೀರಿ? ಇವ್ರವ್ವ ನಮ್ಮ ಪಾಲಿಗೆ ಇವತ್ತ ಸತ್ತು ಹೋಗ್ಯಾಳ. ಇವತ್ತಿನಿಂದ ಇವನ ನೆಳ ಸಹಿತ ನಮ್ಮ ಮನೆ ಕಡೆ ಬೀಳಬಾರ್ದು. ಏಯ್ ನಾ ಕೊಟ್ಟಲ್ಲೇ ನನ್ನ ಮಗಳ ಮದುವೆ. ಅಂದ್ಮ್ಯಾಲ ನಾ ಹೆಂಗ್ ಸುಮ್ ಬಿಡ್ಲಿ? ನಾ ಹೆಂಗ್ ಸುಮ್ ಬಿಡ್ಲಿ? ನಿನಗೆ ಮಾಡಿದ ಮೋಸಕ್ಕ ನಮ್ಮವ್ವ ಮೂಲಿ ಹಿಡಿದು ಕೂತಾಳ. ಏನಂದ್ರು ಬರ್ದಲ್ ಮಾವ. ಆಸ್ತಿ ಬಿಡು, ಸಂಬಂಧ ನೋಡ. ಹೆಂಗಿದ್ರು ಸಣ್ಣವ್ರಿದ್ದಾಗ ಮದುವೆ ಆಗ್ಬೇಕಂತ ಮಾತು ಕೊಟ್ಟಿತ್ತು, ಮದುವೆ ಆಗೀನಿ. ಆ ದೇವ್ರ ಕೂಡ್ಸ್ಯಾನ. ಗಟ್ಟಿ ಮನಸ್ಸು ಮಾಡಿ ನೀ ಕೊಟ್ಟು ಕಳಿಸ. ಕೊಟ್ಟು ಕಳಿಸ್ತೀನಿ.
ಆದ್ರ ನಿಮ್ಮವ್ವ ಬಂದು ತಪ್ಪಾತಣ್ಣ ಅಂತ ನನ್ನ ಕಾಲು ಹಿಡಿದು ಕೇಳ್ಬೇಕು. ಎದ್ದು ನಿಂದ್ರಾಗ ಬರ್ಲಾರಕ್ಕಿ ಮೂಲಿ ಹಿಡಿದು ಬಿದ್ದಕ್ಕಿಗೆ ಬಂದು ನಿನ್ನ ಕಾಲು ಬೀಳಂತಿಲ್ಲ ಮಾವ. ನಮ್ಮ ಅವ್ವನ ಬದ್ಲಿ ನಾನು ಕಾಲು ಬೀಳೇನ? ಬದಲಾಗ ಮಾವ, ಸಿಟ್ಟ ಸೇಡ ಎಷ್ಟು ದಿನ ಆಗುದ? ನನಗೆ ಮಾಡಿದ ಮೋಸಕ್ಕೆ ನಿಮ್ಮವ್ವ ಮೂಲಿ ಹಿಡಿದು ಬಿದ್ದಾಳ ಅನ್ನೋದು ಕಬರಿರ್ಲಿ. ಎಷ್ಟು ದಿನ ಅಂತ ಇದನ್ನ ಹಂಗೆ ಮುಂದುವರ್ಸವ? ನಿನಗೂ ವಯಸ್ಸಾತು, ನಮ್ಮ ಅವ್ವಾಗೂ ವಯಸ್ಸಾತು. ಹಿಂದಿಲ್ದ ನಾಳೆ ನಮ್ಮವ್ವ ನಮ್ಮನ್ನೆಲ್ಲ ಆಗಲಿ ಹೋಗಕ್ಕೆ. ಅವಾಗೂ ನಿನ್ನ ಕಳ್ಳ ಕರಗೋದಿಲ್ಲೇನು? ನಿನ್ನ ಮಗಳನ್ನ ಕೊಟ್ಟು ಕಳಿಸು ಮಾವ. ಆಕಿನ ಕೈ ಕೆಲಸದ ಆಳಾಗಿರ ಆಕಿನ ಜೊತೆ ಬಾಳೆ ಮಾಡ್ತೀನಿ. ಯಾಕೆ ಹೇಳು? ಸಂಬಂಧಗಳು ಉಳಿಲಿ ಅಂತ. ನೀನು ಅವ್ವ ಕೊಟ್ಟ ಮಾತ ಗಟ್ಟಿಯಾಗಿ ಸಂಬಂಧದೊಳಗೆ ಉಳಿಲಿ ಅಂತ. ನಿನ್ನ ಮಾತು ಕೇಳಿ ನನ್ನ ಕಳ್ಳ ಕರಗಿದ್ರ ಈಗ 10-15 ವರ್ಷದಿಂದ ನಾನು ನನ್ನ ಮಗಳ ಕಂಡ ಕನಸಿಗೆ ಅರ್ಥ ಎಲ್ಲಿಂದ ಸಿಗುತ್ತೋ? ಏನು ಮಾವ ನೀವು ಕಂಡ ಕನಸ? ನೋಡಿದ್ಯಲ್ಲ ನಿಮ್ಮ ಅತ್ತೆ ಹೆಂಗೆ ಮಾತಾಡಿ ಹೋದ್ರು. ಅಕ್ಕಿಗೆ ನೀನ ಬುದ್ಧಿ ಕಲಿಸ್ಬೇಕು. ಯಾಕಪ್ಪ ಅತ್ತಿಗೂ ನಿಂಗೂ ಜಗಳ ಆಯ್ತು? ಜಗಳ ಮಾಡ್ಬೇಕಂತೇಳಿ ಬಂದಾಳ ಅಂದ್ಮೇಲೆ ಜಗಳನ ಮಾಡಕ್ಕೆಲ್ಲ ಅಕ್ಕಿ. ತವ್ರ ಮನಿಯಿಂದ ಅರ್ಧ ಆಸ್ತಿ ಬೇಕಂತ ಅಕ್ಕಿಗೆ. ಅತ್ತಿ ನಿನ್ ಮ್ಯಾಲ ಜಿಮಾದ ಕೊಟ್ಬಿಡಲ್ಲಪ್ಪ. ಒಡ ಹುಟ್ಟಿದ ತಂಗಿದಾಳಂತ ರೊಕ್ಕ ರೂಪಾಯಿ ಬಂಗಾರ ಕೊಡ್ಬೋದು, ಅದ್ರ ಆಸ್ತಿ ಕೊಡಕ್ಕಾಕತ್ತೇನವ? ಅದೆಲ್ಲ ನನಗೆ ಗೊತ್ತಾಗಲ್ಲಪ್ಪ. ಆದ್ರ ಅತ್ತಿಗ್ ನಾ ಹೆಂಗ್ ಬುದ್ಧಿ ಕಳ್ಸೋದು? ಆಕಿ ಮಗನ ಹೆಂಡತಿ ನೀನ ಅಂತ ಪದರ್ನ್ಯಾಗ ಗಂಟ್ ಹಾಕೊಂಡ್ ಕುಂತಾಳ. ಹಿಂದಿಲ ನಾಳೆ ಹೆಣ್ಣು ಕೇಳಕ್ ಬರ್ತಾಳ. ಆಗ ನಿನ್ನ ಬುದ್ಧಿ ಏನಂತ ನೀ ತೋರಿಸು. ಎಷ್ಟೋ ಸಲ ನೀನೇ ಅಂದ್ಯಲ್ಲಪ್ಪ ಅತ್ತಿ ಮುಂದ ಇಕ್ಕಿನೇ ನಿನ್ ಸೊಸಿ ಅಂತ. ಅಂದಿನಿ, ಆಡಿನಿ, ಹುಡುಗಾಟಿಗೊಳಗ ಮಾತು ಕೊಟ್ಟಿನವ. ಆದ್ರೆ ಈಗ ನಿಮ್ಮ ಅತ್ತಿ ಆಸ್ತಿಗೆ ಕೈ ಹಾಕ್ಯಾಳ. ಈಗೇನ ನಾ ಅತ್ತಿ ಮಗನ್ ಮದ್ವೆ ಆಗ್ಬಾರ್ದಲ್ಲ? ಮದುವೆ ವಯಸ್ಸು ಬರುತ್ತಕ ಮದುವೆ ಆಗುವಂಗ ನಾಟಕ ಆಡ, ಆದ್ರ ಮದುವೆ ಆಗ್ಬೇಡ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲಪ್ಪ, ಆದ್ರ ನೀ ಹೇಳಿದ್ ಕೇಳ್ತೀನಿ. ಬೇಷ್ ಮಗಳ, ಬೇಷ್. ಇದು ನನ್ನ ಮಗಳನ್ನ ನನ್ನ ಕಣ್ಣು ಮುಂದ ನೀನು ನಿಮ್ಮವ್ವ ಸರ್ವನಾಶ ಆಗುವುದನ್ನ ನನ್ನ ಕಣ್ಣಾರೆ ಕಾಣ್ಬೇಕು. ನೀ ಅಂದಂಗ ಸರ್ವನಾಶ ಆದೇವ ಅಂತ ತಿಳ್ಕೊ. ಅವಾಗ ನಿನ್ನ ಮಗಳ ಬಾಳೆ ಏನಾಕೈತಂತ ಅರ್ಥ ಮಾಡ್ಕೊಂಡೇನ? ನನ್ನ ಮಗಳ ಜೀವನ ಹೆಂಗ್ ದಂಡಿಗೆ ಹಚ್ಚಬೇಕು ಅನ್ನೋದು ನನಗೆ ಗೊತ್ತೈತಿ. ಇದ್ರಾಗಿ ನೀ ಹೆಂಗ್ ಮ್ಯಾಗ ಎದ್ದು ಬರ್ತಿ ಅದನ್ನ ತಿಳ್ಕೊ. ಮನಸ್ಸು ಸ್ವಚ್ಛ ಇತ್ತಂದ್ರ ಮೆಚ್ಚು ದೇವ್ರ ಮೆಚ್ತಾನ. ಮನಸ್ಸಿನಾಗ ಏನರ ಹಚ್ಚು ಚುಚ್ಚು ಇತ್ತೇಳಿ ಮುಚ್ಚು ದೇವ್ರ ಮುಚ್ತಾನ. ನೋಡಾಕೈತಿ ಮಾವ, ನಿನ್ನೆ ಕಣ್ಣು ಮುಂದೆ ಹೆಂಗೆ ಎದ್ದು ಹೇಳ್ತೀನಿ, ಹೆಂಗೆ ಬಾಳ್ತೀನಿ. ಅತ್ತಿ ನಿನ್ ಮದುವೆ ಆಗ್ಲಿಲ್ಲ? ಮದುವೆ ಆಗೈತಲ್ಲ. ಅವತ್ತಾಗ್ಲಿಲ್ಲ? ಅವತ್ತ ಆಗೈತಿ, ಆದ್ರ ಅಲ್ಲ ಆಗ್ಲಿಲ್ಲ. ನಿನ್ ಮದ್ವೆಗೆ ಎಷ್ಟು ಚಂದ ರೆಡಿ ಆಗೈತೆ ಗೊತ್ತೇನು? ಹೌದು, ನಿನ್ನ ಗಂಡ ಎಲ್ಲದನತ್ತಿ? ಮಾವ, ಇಬ್ರು ಮದ್ವೆ ಆಗೋರು? ಏ ನನ್ ನೆನಪಾಯ್ತಾ? ನಮ್ಮ ಮನಿಯೊಳಗ ನಿಮ್ ಮನಿಯೊಳಗ ದಿನಕ್ ದಿನ ಜಗಳ ಹೆಚ್ಚಾಗತ್ತದ. ಅದಕ್ಕ ನಾವೇನ್ ಮಾಡೋಣ? ಅವ್ರ ಜಗಳ ಮುಗಿಮಟ್ಟ ನಾನು ನೀನು ಮಾತಾಡೋದ್ ಬೇಡ. ಈ ಜಗಳ ಹೆಂಗ ಶಾಶ್ವತ ಉಳಿತಂದ್ರ? ಎಷ್ಟೇ ಜಗಳ ಆದ್ರೂ ಮುಂದೊಂದ್ ದಿನ ನಾನು ನಿನ್ ಹೆಂಡ್ತಿನೇ, ನೀ ನನ್ ಗಂಡನೇ. ಮನಿಯವ್ರು ಎಷ್ಟೇ ಬದಲಾದ್ರು ನೀ ಬದಲಾಗಲ್ಲ. ನಂಗೆ ನನ್ಗೆ ಮಾತು ಕೊಡು, ಮಾತು ಕೊಡು.
ಆದಿ? ನಾನ ಆ ದೇವ್ರ ಆಕಿನ ಕೊಳ್ಳಿಗೆ ತಾಳಿ ಕಟ್ಟಪ್ಪ ಎಲ್ಲ ಚಲೋ ಆಕೈತಂದ ತಾಳಿ ಕಟ್ಟಿದೆ. ಯಾಕ ಮದುವೆ ಆಗ್ಬಾರ್ದಿತ್ತ? ಆಗಿದು ಚಲೋ ಐತಿ, ಆದ್ರ ಅಕ್ಕಿ ಜೊತೆ ಯಾಕಿಲ್ಲ? ಬಾ ಅಂದ್ರ ಬರವಲ್ಲಾಗ್ಯಾಳ, ಗಂಡ ಅಂತ ಕರಿವಲ್ಲಾಗ್ಯಾಳ. ನಾ ಏನ್ ಮಾಡ್ಬೇಕ? ಹಂಗ್ಯಾಕ್ ಮಾಡಕತ್ತಾಳಕ್ಕಿ? ನಿನಗೆ ತಿಳಿದಷ್ಟು ಆಕಿಗೆ ಏನರ ತಿಳಿದಿತ್ತಂದ್ರ ಬಾಳೆನ ಬಂಗಾರ ಆಕಿತ್ತು. ಅವ ಈಗ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಹುಚ್ಚರೊಳಗೆ ಹುಚ್ಚಾಗಿರ್ಬೇಕವ. ಕೇಳ್ತೀಯನಪ್ಪ? ಹುಚ್ಚಿಡದ್ ತಿರ್ಗಾಗತ್ತಾನೀಗವ. ಈ ಸುದ್ದಿ ನಿಮ್ಮ ಅತ್ತಿಗೆ ಗೊತ್ತಾಗಿ ಮೆತ್ತಗ ಮಾತಾಡ್ಕೊತ ಬಂದ ಬರ್ತಾಳ. ಆಗ ನೀ ಏನಾರ ನಿನ್ನ ಮನಸ್ಸು ಬದಲು ಮಾಡಿಗಿದ್ದಿ. ಅವ ನನ್ನ ಅತ್ತಿ ಮಗ ಅಂತ ಗೊತ್ತಿದ್ರ ಅವ್ನ್ ಕಣ್ಣೆತ್ತು ನೋಡ್ತಿರ್ಲಿಲ್ಲಪ್ಪ. ನಾನು ತಪ್ಪು ಮಾಡ್ದೆ ಅನ್ಸಾತತಿ. ಹಾ ತಪ್ಪೇನು ಮಾಡಿಲ್ವಾ? ಆಗುದೆಲ್ಲ ಒಳ್ಳೇದಾಗೈತಿ. ಇನ್ನು ಮ್ಯಾಲ ಆಟ ಆಡಿಸ್ತೀನಿ ಆ ಮಕ್ಕಳು. ಅಪ್ಪ ಅವ್ರದ್ದೇನಾರ ಆಗ್ಲಿ, ನನ್ನ ಮದುವೆ ಯಾಕೆ ಅರ್ಧಕ್ಕ ನಿಂತ್ಕತ್ತ? ನಿನ್ನ ಮದುವೆ ಯಾಕೆ ಹತ್ತಕಡೆ, ನಿನ್ನ ಮದುವೆ ಯಾಕಕ್ಕ ಅವ್ರು ಯಾಕೆ ಒಲ್ಲಿ ಅಂದ್ರು ನನಗೂ ಗೊತ್ತಾಗ್ಲಿಲ್ಲ ನೋಡುವ. ನನ್ನ ಮನ್ಸಿಗೆ ಕೆಟ್ಟ ಅನ್ಸಿ ನಾ ಅಲ್ಲಿಂದ ಬಂದೇನಿ. ಆದ್ರ ನೀನಾರ ಒಂದ್ ಮಾತು ಕೇಳ್ಬೇಕಲ್ಲ ಅವ್ರನ್ನ. ಏನಂತ ಕೇಳ್ಬೇಕವಾ? ಒಂದು ಲೆಕ್ಕಕ್ಕ ಮದುವೆ ನಿಂತದ್ದ ಭಾಳ ಚಲೋ ಆತು. ಅಪ್ಪ ನನ್ನ ಜೀವನ ಈಗ ನಿಂತ ನೀರಿನಂಗಾಗೈತಿ. ಅದಕ್ಕ ಮುಂದಕ್ಕೆ ದಾರಿ ನೀನ ತೋರ್ಸು. ದಾರಿ ತೋರ್ಸೋದೇನೈತಿ? ಹಿಂದಿಲ್ಲ ನಾಳೆ ನಿನ್ನ ಅತ್ತಿ ನಿನ್ನ ಹುಡ್ಕೊಂಡು ಬಂದ ಬರ್ತಾಳ. ಆಗ ಮುಂದಿನ ದಾರಿ ಏನಂತ ತಾನ ಗೊತ್ತ. ನಾ ಸಣ್ಣಕ್ಕಿದ್ದಾಗ ನಿಂಗೆ ಮದಿಬೇಕೇನೆ ಅಂತಂದು ಮಾತು ಕೊಟ್ಟಿದ್ನೆ.